ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಅಜ್ಜಿ ಜೊತೆ ಪೋಸ್ಟ್ ಆಫೀಸ್ ಹೋಗೋಣ ಅಂತ. ಸೊ ಅದಕ್ಕೆ 7 o'clock ಎದ್ದು ಕೂತಿದ್ದೀನಿ. ಟೈಮ್ ನೋಡ್ಬೋದು ನೀವು. ಅಜ್ಜಿ ಫುಲ್ ರೆಡಿಯಾಗಿದ್ದಾರೆ. ಬಟ್ ಫಸ್ಟ್ ಕಾಫಿ ಕುಡಿದು ಸ್ಟಾರ್ಟ್ ಮಾಡೋಣ ಅಂತ. ಮಗ ಬಂದ, ಅವನು ರೆಡಿ. ಐಶು ಬ್ಯಾಡ್ಮಿಂಟನ್ ಆಡೋಕ್ಕೆ ರೆಡಿಯಾಗಿದ್ದಾಳೆ. ಲವ್ ಎಷ್ಟು ಗಂಟೆಗಿರೋದು ಬ್ಯಾಡ್ಮಿಂಟನ್? 8 o'clock. 1 hour ಬೇಕಾ ಹೋಗೋಕ್ಕೆ ಇಲ್ಲಿಂದ? 5 minutes. ಓಕೆ, ಪೋಸ್ಟ್ ಆಫೀಸ್ ಬನಾರ್ಘಟ್ಟ ಹತ್ರ ಇರೋದು. ಸೊ ಕಾರಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನೋಡ್ಬೋದು ನನ್ನ ಫೇಸ್ ಎಷ್ಟು ಟಯರ್ಡ್ ಆಗಿದೆ ಅಂತ. ನಿದ್ದೆನೇ ಇಲ್ಲ ಒಂದು 2-3 ಡೇಸಿಂದ. ಸೊ ಅದಕ್ಕೆ ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದೆ. ಚಲೋ ಕಾರಲ್ಲಿ ಕೂತ್ಕೊಂಡ್ಮೇಲೆ ಬ್ಲಾಗ್ ಮಾಡ್ತೀನಿ. ಓಕೆ ಗೈಸ್, ಕಾರಲ್ಲಿದ್ದೀವಿ. ಅಜ್ಜಿ ರೆಡಿನಾ? ರೆಡಿ. ಅಜ್ಜಿ ಇದೇನು ಸೆಕೆಂಡ್ ಟೈಮ್ ನೀವು ಮುಂದೆ ಕೂರ್ತಾ ಇರೋದು? ಸೊ ಅಜ್ಜಿ ಆಲ್ ಸೆಟ್. ಒಂದು 6 kilometers ಇದೆ ಅಷ್ಟೇ ನಮ್ಮ ಮನೆಯಿಂದ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಓಪನ್ ಆಗೋದು 9 AM ಅಂತ ಇದೆ. ಇವಾಗ ಇನ್ನೂ 8 ಗಂಟೆನೂ ಆಗಿಲ್ಲ. ಬಟ್ ಬೇಗ ಬನ್ನಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ಹೋದಾಗ. ಸೊ ನೋಡೋಣ ಹಿಂಗಾಗತ್ತೆ ಅಂತ. ಓಕೆ ಗೈಸ್, ಸೊ ನಾನು ಅಜ್ಜಿಗೆ ರೀಚ್ ಆದ್ವಿ. ಕ್ಯೂ ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ತುಂಬ ಟೈಮ್ ಆದಮೇಲೆ ನೋಡ್ತಾ ಇದ್ದೀನಿ. ಎಷ್ಟೋ ವರ್ಷಗಳಾಗೋಯಿತು. ಇನ್ನೂ ಯಾರಾದರೂ ಪತ್ರ ಹಾಕೋಕ್ಕೆ ಇನ್ನೂ ಯೂಸ್ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ತುಂಬ ಟೈಮ್ ಆದಮೇಲೆ ಪೋಸ್ಟ್ ಆಫೀಸಿಗೆ ಬರ್ತಾಯಿದ್ದೀನಿ. ಮೊದಲೆಲ್ಲ ಸ್ಕೂಲಲ್ಲಿ ಏನಾದ್ರು ಪ್ರಾಜೆಕ್ಟ್ಸ್ ಇದ್ದರೆ ಪೋಸ್ಟ್ ಆಫೀಸಿಗೆ ಬರ್ತಾಯಿದ್ವಿ. ಸೊ ನೋಡೋಣ ಏನಾಗುತ್ತೆ. ಅಜ್ಜಿ ಹೇಳಿದರು ಬೇಗ ಹೋಗಬೇಕು ಅಂತ. ನಾನು ಇಲ್ಲ 9 ಗಂಟೆಗೆ ಓಪನ್ ಆಗೋದು ಅಂತ ಅಂದೆ. ನೋಡಿದರೆ ಆಲ್ರೆಡಿ ಕ್ಯೂ ಇದೆ, ಇಷ್ಟು ಜನ ನಿಂತಿದ್ದಾರೆ. ಬಟ್ ನೋಡಿ ಗೈಸ್, ಯಾವುದೋ ವಿಂಡೋ ಹತ್ರ ನಿಂತ್ಕೊಂಡು ಎಲ್ಲ ಡೀಲಿಂಗ್ ಮಾಡಬೇಕು. ಒಳಗೆ ಜನನ ಇನ್ನೂ ಬಿಟ್ಟೇ ಇಲ್ಲ. ಈ ಥರ ಇದೆ ವ್ಯವಸ್ಥೆ ನೋಡಿ. ಅಜ್ಜಿನ ಕೂರಿಸ್ಬಿಟ್ಟು ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ. ಅಜ್ಜಿ ಬೇರೆ ಹೊಟ್ಟೆ ಹಸಿತಾ ಇದೆ, ಬೇಗ ಎದ್ದಿದ್ದಾರಲ್ಲ ಪಾಪ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲಪ್ಪ, ಬಂದಾಗ ಕೊಡ್ತೀವಿ ನಾವು. ಇನ್ನೂ ಜಮಾ ದುಡ್ಡು ಬಂದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಸೊ ಗೈಸ್, ಬಂದಿದ್ದು ಅರ್ಧ ಕೆಲಸ ಆಗಿದೆ. ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಂತೆ, ಏನೋ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ ಅಂತ. ಬಟ್ ಪೋಸ್ಟ್ ಆಫೀಸ್ ಸುತ್ತಮುತ್ತ ಹೆವಿ ಗ್ರೀನರಿ ಇದೆ. ಟ್ರೀಸ್ ಹಾಕಿದ್ದಾರೆ, ಸಖತ್ತಾಗಿದೆ ಮಾತ್ರ ಇಲ್ಲಿ. ಒಳ್ಳೆ ನನಗೆ ಊರಿಗೆ ಬಂದಿರೋ ಫೀಲ್ಸ್ ನೋಡಿ ಇಲ್ಲಿ ಹೇಗಿದೆ ಅಂತ. ಎಲ್ಲ ಥರದ ಟ್ರೀಸ್ ಇದೆ ಇಲ್ಲಿ. ಇಲ್ಲಿ ಫಿಗ್ ಇದೆ. ಓಕೆ, ಇದಾಗಿದ ತಕ್ಷಣ ನೆಕ್ಸ್ಟು ಬ್ರೇಕ್ಫಾಸ್ಟ್ ಸ್ಪಾಟಿಗೆ ಹೋಗೋಣ ಅಂತ. ಅಮ್ಮ ಬೇರೆ ಒಬ್ಬರೇ ಇದ್ದಾರೆ ಮನೇಲಿ ವಾಫಿ ಜೊತೆ. ಸೊ ಬ್ರೇಕ್ಫಾಸ್ಟ್ ಪಾರ್ಸಲ್ ತೊಗೊಂಡು ಮನೇಲಿ ಹೋಗಿ ತಿಂತೀವಿ. ನೋಡೋಣ ಇನ್ನೂ ಎಷ್ಟು ಹೊತ್ತಾಗುತ್ತೆ ಅಂತ. ಹೋಪ್ಫುಲಿ ಡಿಲೇ ಆಗಬಾರ್ದು. ಅಷ್ಟು ಜನ ಇಲ್ಲ, ಬಟ್ ಗೌರ್ಮೆಂಟ್ ಆಫೀಸ್ ಅಲ್ವಾ, ಏನೂ ಹೇಳೋಕ್ಕಾಗೋದಿಲ್ಲ. ನೋಡೋಣ ಗೈಸ್. ಸೊ ಗೈಸ್, ಕಾರ್ ನಾನು ಆಚೆಯಿಂದ ನೋಡ್ತಾ ಇದ್ದೆ.
ಎಷ್ಟು ಸ್ಕ್ರ್ಯಾಚಸ್ ಆಗಿದೆ ಅಂದರೆ ನೋಡಿ. ಈ ಸ್ಕ್ರ್ಯಾಚಸ್ ಎಲ್ಲ ಬರೀ ಪಾರ್ಕಿಂಗಲ್ಲಿ ಆಗಿರೋದು, ಅದೇ ಆಶ್ಚರ್ಯ. ಗಾಡಿ ಓಡಿಸಿ ಒಂದು ಸ್ಕ್ರ್ಯಾಚ್ ಆಗಿಲ್ಲ. ಎಲ್ಲ ಮಕ್ಕಳು ಸೈಕಲ್ ಪಾರ್ಕಿಂಗು, ಆಮೇಲೆ ಸ್ಕೂಟಿದು ಇದು ಫುಟ್ ಪೆಡಲ್ಸಿಂದ ಈ ಥರ ಆಗಿದೆ. ನೋಡೋಕೆ ಹೊಟ್ಟೆ ಉರಿಯುತ್ತೆ, ಏನು ಮಾಡೋದು ಗೈಸ್. ಸಖತ್ ಬೋರ್ ಆಗ್ತಾಯಿತ್ತು, ಅದಕ್ಕೆ ಕಾರೊಳಗೆ ಬಂದು ಕೂತ್ಕೊಂಡ್ಬಿಟ್ಟೆ. ಚಳಿ ಬೇರೆ ಆಗ್ತಾಯಿತ್ತು. ಸೊ ಅಜ್ಜಿನ ಅಲ್ಲೇ ಕೂರಿಸ್ಬಿಟ್ಟಿದ್ದೀನಿ ನಾನು. ಕಾಣಿಸ್ತಾ ಇದೆಯೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ಸೊ ಅಜ್ಜಿಗೆ 4-5 ಆಂಟಿ ಇರೋ ಫ್ರೆಂಡ್ಸ್ ಆದರು, ಅವ್ರ ಜೊತೆ ಕತೆ ಆಡ್ತಾ ಇದ್ದಾರೆ. ಸೊ ನಾನು ಕಾರೊಳಗೆ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಫೋನ್ ಎತ್ತಿ ರೀಲ್ಸ್ ನೋಡ್ಬಿಡೋಣ ಅಂತ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಇವಾಗ ಆಲ್ಮೋಸ್ಟ್ 8:30 ಆಗೋಕ್ಕಾಯ್ತು. ಮೋಸ್ಟ್ಲಿ 9 AM ಕೆಲಸ ಇವ್ರದ್ದು ಸ್ಟಾರ್ಟ್ ಆಗೋದು, ಆಫೀಸ್ ಓಪನ್ ಆಗೋದು. ಸೊ ಆವಾಗ ಅಜ್ಜಿಗೆ ಏನಿದೆಯೋ ಅಕ್ನಾಲೇಜ್ಮೆಂಟ್ ಅದು ಕೊಟ್ಬಿಟ್ಟು ಕಳಿಸ್ತಾರೆ ಅನ್ಸುತ್ತೆ. ಓಕೆ, ನೋಡೋಣ ಹೆಂಗಾಗುತ್ತೆ ಅಂತ. ಓಕೆ ಗೈಸ್, ಅಜ್ಜಿ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರು. ಆಯ್ತಲ್ಲ ಅಜ್ಜಿ, ಎಲ್ಲ ಕ್ಲೀನಾಗಿ ಆಯ್ತಾ? ಓಕೆ. ಇನ್ನು ಹೊರಡೋಣ ಮನೆಗೆ. ಇದು ಹೋಟೆಲ್ ಹೋಗಿ ನಾಷ್ಟ ತಿನ್ಕೊಂಡು ಹೋಗೋಣಪ್ಪ. ಪಾರ್ಸಲ್ ತೊಗೊಂಡು ಹೋಗ್ಬಿಡೋಣ ಮನೆಗೆ. ಅದೇ ಆಯ್ತು. ಓಕೆ ಓಕೆ ಗೈಸ್, ಹೋಟೆಲಲ್ಲಿ ಇನ್ ಕೇಸ್ ಶೂಟ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಓಕೆ, ನೋಡೋಣ ಕಂಟಿನ್ಯೂ ಮಾಡ್ತೀನಿ ಆ ವಿಡಿಯೋ ಇಲ್ವಾ ಅಂತ. ಓಕೆ ಗೈಸ್, ಬಾಯ್ ಬಾಯ್. ಓಕೆ ಗೈಸ್, ನನ್ನ ಫೇವ್ರೆಟ್ ಉಡುಪಿ ಹೋಟೆಲ್ ಬಂದಿದ್ದೀನಿ. 2 ಪ್ಲೇಟ್ ಪೂರಿ, 1 ಮಸಾಲೆ ದೋಸೆ ಪಾರ್ಸಲ್ ತೊಗೊತಾ ಇದ್ದೀನಿ. ಸೊ ಮನೆಗೆ ಹೋಗಿ ಫ್ರೈ ಮಾಡೋದೆ. ಹೋಪ್ಫುಲಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿದ್ದರೆ ಸಾಕು. ಅಜ್ಜಿ, ಹೆಂಗಿತ್ತು ಇವತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್? ಸುಮಾರು ಹೊತ್ತು ಕಾದ್ವಿ ಅಪ್ಪ. ಹಾಂ, ಕಾದ್ಬಿಟ್ಟು ಬಂದ್ವಿ. ನಾವೇನು ಲೇಟಾಗಿ ಹೋಗಿದ್ವಾ ಕರೆಕ್ಟ್ ಟೈಮ್ ಇದ್ವಾ? ಸ್ವಲ್ಪ ಲೇಟ್ ಆಗಿತ್ತು. ಹಾಂ, ಏನು ಅವ್ರು ದುಡ್ಡು ಕೊಡೋದು 9 ಗಂಟೆಗೇನೆ. ಹಾಂ, ಟೋಕನ್ ಮಾತ್ರ ಬೇಗ ಕೊಡ್ತಾರೆ. ಹಾಂ, ಬಟ್ ನಾವು ಕರೆಕ್ಟ್ ಟೈಮ್ ಇದ್ವಿ, ಅಷ್ಟು ರಶ್ ಇತ್ತಿಲ್ಲ ಇವತ್ತು. ಹೌದು. ಓಕೆ ಮುಗಿಸ್ಕೊಂಡು ಬಂದೇ ಅಲ್ವಾ ಸದ್ಯ. ಅದು ವೀಕೆಂಡ್ ಹೋಗಿ ಅದೇ ಅದೇ ಕೆಲಸ ಆಗೋಯ್ತು ನೋಡಿ. ವಾಫಿದು ಕೀಟ್ಲೆ ನೋಡಿ, ಅವನಿಗೆ ಅಟೆನ್ಷನ್ ಸಿಕ್ಕಿಲ್ಲ ಅಂದರೆ ಬರೀ ಟವಲ್ಲು ನೋಡಿ. ಇಲ್ಲಿ ಬಿಡೋದಿಲ್ಲ, ಬಿಡ ಅವ್ನು ಮಾತೇ ಕೇಳೋದಿಲ್ಲ ಈ ಅಟೆನ್ಷನ್ ಸಿಕ್ಕಿಲ್ಲ ಅಂದರೆ. ಅದು ಬೇರೆ ಅಜ್ಜಿ ಮೊಮ್ಮಗ ಇವನು. ಅಜ್ಜಿ ಡಿಫೆಂಡ್ ಮಾಡ್ತಾರೆ ಅಂತ ಅಜ್ಜಿ ಹತ್ರ. ಬೇಡ ಬೇಡ ಆಗಿಬಾರ್ದು. ಓಕೆ ಗೈಸ್, ಪಾರ್ಸೆಲ್ ಬಂದಿದೆ ಉಪವಾರದಿಂದ. ಸೊ ಬ್ರೇಕ್ಫಾಸ್ಟ್ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಬೇರೆ ಏನು ಆ್ಯಕ್ಟಿವಿಟೀಸ್ ಇದೆ ನೋಡೋಣ, ಅಲ್ವಾ ಅಜ್ಜಿ? ಓಕೆ ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಾಫಿಗೆ ಇವಾಗ ಚೆನ್ನಾಗಿ ಒದೆ ಕೊಡ್ತೀನಿ ನೋಡಿ ಏನು ಮಾಡ್ತಿದ್ದಾನೆ. ಏಯ್ ವಾಫಿ, ಅವ್ನು ನನಗೊಬ್ಬನಿಗೆ ಭಯ ಪಡೋದು. ವ್ಲಾಗ್ ಮುಗಿಸ್ಬಿಟ್ಟು ಅವನಿಗಿದೆ ಕೆಲಸ. ಬಾಯ್ ಗೈಸ್, ಬಾಯ್.